ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಗ್ರೀನ್ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಡೋದು ಹೇಗೆ, ಸ್ಟೋರ್ ಮಾಡೋದು ಹೇಗೆ, 15 ದಿನ ಇಲ್ಲ 1 ಮಂತ್ ತನಕ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಏನು ಸ್ವಲ್ಪನೂ ಹಾಳಾಗೋದಿಲ್ಲ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ 1 ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಹೋಗೋ ತನಕ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಶುಂಠಿಯನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ 4 ಹಸಿಮೆಣಸಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಏನು ತೆಗೆದಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ, ಶುಂಠಿ ಜೊತೆಗೆ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆಗೆ ನಾವು ಸ್ವಲ್ಪ ಪುದೀನ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಗ್ರೀನ್ ಪೇಸ್ಟು. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಪಲಾವಿಗೆ ಆಗುತ್ತೆ. ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಗ್ರೀನ್ ಪೇಸ್ಟು ಆಗಬೇಕು ಅಂತಂದರೆ ಡೈರೆಕ್ಟ್ ಇದು ಒಂದನ್ನೇ ಹಾಕಿದ್ರೂ ಸಾಕಾಗುತ್ತೆ. ಹಾಗೆ ಏನಾದರೂ ಸ್ನ್ಯಾಕ್ಸ್ ಟೈಮಲ್ಲಿ ಕುಕುಂಬರ್ ತಿನ್ನಬೇಕು ಅನಿಸಿದ್ರೆ ಈ ಪೇಸ್ಟನ್ನು ಸ್ವಲ್ಪ ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಕುಕುಂಬರ್ಗೆ ಹಾಕ್ಕೊಟ್ರೆ ಅದು ಸಹ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಸೊ ಅದರಿಂದ ಈ ಗ್ರೀನ್ ಪೇಸ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನೀವು ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಹಾಗೆ ಸ್ವಲ್ಪನೇ ಮಾಡಿಬಿಟ್ಟು ಎಣ್ಣೆಯನ್ನು 1 ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಬನ್ನಿ. ಕೆಲವೊಬ್ಬರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸಹ ರುಬ್ಕೋತಾರೆ, ಅದು ಆಪ್ಷನಲ್ಲು. ನಿಮಗೆ ಬೇಕು ಅನಿಸಿದ್ರೆ ನೀವು ಉಪ್ಪನ್ನು ಹಾಕೋಬೋದು. ನಾನು ಉಪ್ಪು ಹಾಕಿಟ್ಕೊಂಡಿಲ್ಲ, ಹೀಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಗ್ರೀನ್ ಪೇಸ್ಟ್ ಏನಿದೆ ಇದು ರೆಡಿಯಾಗಿದೆ. ನೀವು ಇದನ್ನು ಡೈರೆಕ್ಟಾಗಿ ಯಾವುದೇ ಐಟಮ್ಸ್ಗೆ ಹಾಕಿಡ್ಬೋದು. ನಾನಿಲ್ಲಿ ಇದನ್ನು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಆದಷ್ಟು ಗ್ಲಾಸ್ ಜಾರಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿ. ನನ್ನ ಹತ್ರ ಯಾವುದು ಸ್ವಲ್ಪ ಗ್ಲಾಸಿನ ಜಾರ್ಸ್ ಇತ್ತು, ಅದನ್ನೇ ವಾಶ್ ಮಾಡಿ ಬಿಸಿಲಿಗೆ ಇಟ್ಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ನೀರಿನ ಅಂಶ ಇಲ್ಲದೇ ಇರೋ ಥರನೇ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ರುಬ್ಬಬೇಕಾದ್ರೂ ಸಹ ನಾನು ನೀರನ್ನು ಯೂಸ್ ಮಾಡಿಲ್ಲ. ಸೊ ಇದನ್ನು ಹಾಗೆ ರುಬ್ಬಿ ಸ್ಟೋರ್ ಮಾಡಿ ಇಟ್ಕೊಂಡಷ್ಟು ನಿಮಗೆ 1 ತಿಂಗಳಾದರೂ ಹಾಳಾಗೋದಿಲ್ಲ ನೀವು ಈ ರೀತಿ ಗ್ರೀನ್ ಪೇಸ್ಟನ್ನು ಮಾಡಿಟ್ಕೊಳ್ಳೋದ್ರಿಂದ. ಹಾಗೆ ಮಾರ್ನಿಂಗಿಗೆ ತುಂಬಾ ಈಸಿಯಾಗಿ ಸಹ ಅಡುಗೆಗಳನ್ನು ಮಾಡ್ಕೋಬೋದು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡೋದು ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿಯನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಅಂತಲೂ ಇಲ್ಲ, ಹಾಗೆ ರುಬ್ಕೋಬೋದು, ಇಲ್ಲ ಹಾಕ್ಕೊಳ್ಳಬಹುದು. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀವು ಇದಕ್ಕೆ ಎಣ್ಣೆ ಹಾಕಿ ರುಬ್ಬೋದ್ರಿಂದ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಗನೆ ಕಪ್ಪಾಗುತ್ತೆ ಅಲ್ಲ, ಆ ಕಪ್ಪು ಬೇಗನೆ ಆಗೋದಿಲ್ಲ. ಇದು 1 ತಿಂಗಳಿಟ್ರೂ ಕಪ್ಪಾಗೋದಿಲ್ಲ. ಹಾಗೆ ಇದಕ್ಕೆ ನಾನು ನೀರನ್ನು ತಾಗಿಸಿಲ್ಲ, ಎಣ್ಣೆನೇ ಹಾಕಿಬಿಟ್ಟು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಂತ. ಇದನ್ನು ಸಹ ನಾನು ಗ್ಲಾಸ್ ಜಾರಲ್ಲೇ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೀವು ಬಾಕ್ಸಿಗೆ ಎಲ್ಲ ಹಾಕಿ ಆದಮೇಲೆ ಮೇಲ್ಗಡೆಗೂ ಸಹ 1 ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಸ್ಟೋರ್ ಮಾಡ್ಬೋದು. ಅದು ಸಹ ತುಂಬ ಚೆನ್ನಾಗಾಗುತ್ತೆ. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದು ರೆಡಿಯಾಗಿದೆ. ನೀವು ಇದಕ್ಕೆ ನೀರು ಹಾಕದೇ ರುಬ್ಬೋದ್ರಿಂದ 1 ತಿಂಗಳು ಸಹ ನೀವು ಇದನ್ನು ಇಡ್ಬೋದು. ಇದರ ಕಲರು ಏನು ಚೇಂಜ್ ಆಗೋಲ್ಲ. ಹಾಗೆ ನಾನು ಫಸ್ಟಿಗೆ ಒಂದು ಗ್ರೀನ್ ಪೇಸ್ಟನ್ನು ಮಾಡಿರೋದ್ರಿಂದ ನಂದು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಖರ್ಚಾಗೋದಿಲ್ಲ, ಖಾಲಿ ಆಗೋದಿಲ್ಲ, ಅಷ್ಟು ಯೂಸ್ ಮಾಡೋದಿಲ್ಲ. ಅಕಸ್ಮಾತ್ ನನಗೆ ಪಲಾವ್ಗೆಲ್ಲ ಬೇಕು ಅಂದರೆ ಗ್ರೀನ್ ಪೇಸ್ಟಿಗೆ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತೀನಿ. ಇದನ್ನು ಖಾಲಿ ಎಲ್ಲಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾತ್ರ ಹಾಕೋ ಐಟಮ್ಸಿಗೆ ಇದನ್ನು ಯೂಸ್ ಮಾಡ್ತೇನೆ. ನೀವು ಸಹ ಈ ರೀತಿಯೇ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ಅವ್ರು ಹೇಗೆ ಮಾಡ್ತಾರೆ ಅಂತ ನಮಗೂ ಗೊತ್ತಾಗಿರೋದಿಲ್ಲ. ಸೊ ಅದರಿಂದ ನಮ್ಮ ಮನೆಯಲ್ಲೇ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದು 1 ತಿಂಗಳಂತೂ ಹಾಳಾಗೋದೇ ಇಲ್ಲ. ಇದು ನನಗೆ ಒಂದು 50 to 20 ಡೇಸ್ ಬರುತ್ತೆ. ನೀವು ಸಹ ಈ ರೀತಿ ನೀರು ಹಾಕದೇ ಎಣ್ಣೆಯಲ್ಲೇ ರುಬ್ಬಿಬಿಟ್ಟು ಇಟ್ಕೊಂಡು ನೋಡಿ. ಫ್ರಿಜ್ಜಲ್ಲಿ ಇಡಬೇಕಿದು, ಫ್ರಿಜ್ಜಲ್ಲೇ ಇಟ್ಕೊಂಡು ಬೇಕಾದಾಗ ತೆಗೆದುಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ.
ನೀವು ಸಹ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.